ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಗುರು ಮಿಥುನ ರಾಶಿಗೆ ಸ್ಥಾನ ಪಲ್ಲಟ ಆಗಿರೋದ್ರಿಂದ ಸಿಂಹ ಲಗ್ನದವರಿಗೆ ಯಾವ ರೀತಿ ಫಲ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಯಾವ ವಿಷಯದಲ್ಲಿ ಅವ್ರಿಗೆ ಲಕ್ಕು ಮತ್ತೆ ಯಾವ ವಿಷಯದಲ್ಲಿ ಅನಾನುಕೂಲ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಂಹ ಲಗ್ನದವರೆಗೆ ಮಿಥುನ ರಾಶಿ 11ನೇ ಮನೆ ಆಗುತ್ತೆ. 11ನೇ ಮನೆ ಬಂದು ಆಸೆ, ಆಕಾಂಕ್ಷೆ, ನಮ್ಮ ಕನಸುಗಳು ಮತ್ತೆ ಇನ್ಕಮ್, ಧನ ಲಾಭ ಅಂತ ನಾವು ಹೇಳ್ತೀವಿ. ಸೋಷಿಯಲ್ ನೆಟ್ವರ್ಕ್ಸು ಮತ್ತು ಆಪರ್ಚುನಿಟೀಸು, ಅವಕಾಶಗಳು, ಲಾಂಗ್ ಟರ್ಮ್ ಗೋಲ್ಸು, ಕೊನೆಯವರೆಗೂ ನಾವೇನು ಗುರಿ ಇಟ್ಟಿರ್ತೀವಿ ಅದನ್ನು ತೋರಿಸುತ್ತೆ ಮತ್ತು ನಮ್ಮ ಆದಾಯವನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಕನಸುಗಳು ಈಡೇರುತ್ತೆ. ನೀವೇನು ಕನಸು ಕಾಣ್ತಾ ಇರ್ತೀರಾ ಅವೆಲ್ಲವೂ ಕೂಡ ಈಡೇರುತ್ತೆ. ನಿಮ್ಮ ಆದಾಯ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ. ಕೈ ತುಂಬ ಹಣ ಸಂಪಾದನೆ, ಹಲವಾರು ಅವಕಾಶದ ಬಾಗಿಲುಗಳು ನಿಮ್ಮ ಪಾಲಿಗೆ ತೆರೆಯುತ್ತೆ. ನಿಮ್ಮ ಒಂದು ಸೋಷಿಯಲ್ ನೆಟ್ವರ್ಕ್, ಜನಗಳ ಜೊತೆ ಬೆರೆಯುವಂತಹ ನಿಮ್ಮ ಒಂದು ಸೋಷಿಯಲ್ ನೆಟ್ವರ್ಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ, ಯೂಟ್ಯೂಬ್ ಆಗ್ಬೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮೀಡಿಯಾ, ಈ ರೀತಿ ಅವ್ರಿಗೆ ಇನ್ನೂ ಹೆಚ್ಚಿನ ಧನಲಾಭವಿರುತ್ತೆ. ಯಾಕಂತಂದಾಗ ಸಿಂಹ ಲಗ್ನದವರಿಗೆ ಗುರು 5ನೇ ಮನೆ ಅಧಿಪತಿ. 5ನೇ ಮನೆ ಮೀಡಿಯಾ, ಎಂಟರ್ಟೈನ್ಮೆಂಟು, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಆ್ಯಕ್ಟರು, ಆ್ಯಕ್ಟ್ರೆಸ್ ಆಗಿರ್ಬೋದು, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಸೆಕೆಂಡರಿ ಲಕ್ ಹೌಸ್ ಅಂತಲೂ ಕೂಡ ಕರಿತೀವಿ. ಲಕ್ಕನ್ನು ಕೂಡ ನಿಮಗೆ ಗುರು ತಂದು ಕೊಡ್ತಾನೆ. ಯಾರ್ಯಾರು ಸಿನಿಮಾ ಕ್ಷೇತ್ರದಲ್ಲಿ ಆ್ಯಕ್ಟರ್ ಆಗಿ, ಆ್ಯಕ್ಟ್ರೆಸ್ ಆಗಿ ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಅವ್ರಿಗೆ ಬಂಪರ್ ಲಾಟ್ರಿ ಅಂತಲೇ ನಾವು ಹೇಳ್ತೀವಿ. ನಿಮ್ಮ ಒಂದು ಗುರಿ ಏನಿರುತ್ತೆ ಅದನ್ನು ಸಾಧಿಸೋದಕ್ಕೆ ಗುರು ನಿಮಗೆ ಬೇಕೇ ಬೇಕು. ಈಗ ಆ ಸಂದರ್ಭ ಬಂದಿದೆ. ಗುರು ಮಿಥುನ ರಾಶಿಗೆ 11ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಆಸೆ, ಆಕಾಂಕ್ಷೆಗಳು, ಹಲವಾರು ದಿನದ ಕನಸುಗಳು ಈಡೇರುತ್ತಾ ಹೋಗುತ್ತೆ. ಬನ್ನಿ ಇನ್ನಷ್ಟು ವಿಚಾರಗಳನ್ನ ನೋಡೋಣ. ಮೊದಲು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಅಂತ ಬಂದಾಗ ಅತ್ಯುತ್ತಮವಾಗಿರುತ್ತೆ. ಅವರು ಅಂದುಕೊಂಡಂತೆ ಚೆನ್ನಾಗಿ ಓದಿ ಮಾರ್ಕ್ಸ್ಗಳನ್ನು ತೆಗಿತಾರೆ. ಸ್ವಲ್ಪ ಮಟ್ಟಿಗೆ ಅವರು ಸೋಂಬೇರಿತನವನ್ನ ಬಿಡಬೇಕಾಗತ್ತೆ. 5ನೇ ಮನೆ ಸ್ವಲ್ಪ ಸೋಂಬೇರಿತನವ ಕೊಡುವಂತಹದ್ದು ಮತ್ತು ಗುರು ನಿಮಗೆ 8ನೇ ಮನೆಗೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಆಲಸ್ಯ, ಸೋಂಬೇರಿತನವನ್ನ ಬಿಟ್ಟು ನೀವು ಎಫರ್ಟ್ ಹಾಕಿ ಹೋದಾಗ ಖಂಡಿತವಾಗಿಯೂ ವಿದ್ಯಾಭ್ಯಾಸ ಎಕ್ಸಲೆಂಟ್ ಆಗಿರುತ್ತೆ. ನಂತರ ಉದ್ಯೋಗದಲ್ಲಿರೋರಿಗೆ, ಯಾರ್ಯಾರು ಉದ್ಯೋಗದಲ್ಲಿರ್ತೀರ ಅವ್ರಿಗೆ ಆರ್ಥಿಕವಾಗಿ ಮುಂದುವರಿತಾ ಹೋಗ್ತಾರೆ, ಡೆವಲಪ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಕೆರಿಯರ್ನಲ್ಲಿ, ಉದ್ಯೋಗದಲ್ಲಿ ಕೆಲಮಟ್ಟಿಗೆ ಸ್ವಲ್ಪ ಚೇಂಜಸ್ ಆಗಿ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಧನ ಲಾಭ, ಕೈ ತುಂಬ ಹಣ ಸಂಪಾದನೆಯನ್ನು ಕೂಡ ನೀವು ಮಾಡಬಹುದಾಗಿದೆ. ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಸ್ಟ್ರೆಸ್ಸು, ಫಿಯರು, ಒತ್ತಡ, ಟೆನ್ಷನ್ನು ನಿಮ್ಮನ್ನ ಕಾಡಬಹುದು. ಆದರೆ ಗುರು 11ನೇ ಮನೆಯಲ್ಲಿ ಇರೋದ್ರಿಂದ ಅವೆಲ್ಲವನ್ನು ಕೂಡ ಜಯಿಸುವಂತಹ ಒಂದು ಶಕ್ತಿಯನ್ನು ನಿಮಗೆ ಗುರು ಕೊಡ್ತಾನೆ. ನಂತರ ಯಾರು ಹೂಡಿಕೆ ಮಾಡಿ ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೆ ಸಾಧಾರಣವಾದ ಧನ ಲಾಭ ಅಂತ ನಾವು ಹೇಳ್ತೀವಿ. ಮಾರ್ಕೆಟ್ ಮತ್ತೆ ಸೇಲ್ಸ್ ಅಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಹೆಚ್ಚಿನ ಧನ ಲಾಭ ಎಕ್ಸಿಲೆಂಟ್ ಆಗಿದೆ. ಈ ವರ್ಷ ನಿಮಗೆ ಗುರು ದಶಾಭುಕ್ತಿ ನಡೀತಿದ್ರೆ ನೀವು ನೋಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಈ ವರ್ಷ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು. ಅದೇ ರೀತಿ ಯಾರ್ಯಾರು ಮೀಡಿಯಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು, ನಂತರ ಸಿನಿಮಾ ಆಕ್ಟರ್ಗಳಾಗಿರ್ಬೋದು, ಅವರಿಗೆ ಅವಕಾಶದ ಬಾಗಿಲುಗಳು ತೆರೆಯುತ್ತೆ. ನಂತರ ಯಾರಿಗೆ ವಿವಾಹ ಆಗಿಲ್ಲ ಅವ್ರಿಗೆ ವಿವಾಹ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇರುತ್ತೆ. ನೀವು ಸ್ವಲ್ಪ ಸೆಲೆಕ್ಟಿವ್ ಆಗೋದನ್ನ ಕಡಿಮೆ ಮಾಡಬೇಕು. ಜೊತೆಗೆ ಬಂಧ ಸಂಬಂಧವನ್ನ ಒಪ್ಪಿ ಮದುವೆ ಆಗೋದ್ರಿಂದ ನಿಮಗೆ ಬೇಗನೆ ಮದುವೆ ಆಗತ್ತೆ. ಮತ್ತು ಯಾರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಅವರ ಒಂದು ಸಂಸಾರ ಸುಖ ಸಂಸಾರದಿಂದ ಕೂಡಿರುತ್ತೆ, ಸಂತಸದಿಂದ, ಪ್ರೀತಿ ಪ್ರೇಮದಿಂದ ಕೂಡಿರುತ್ತೆ. ಮಕ್ಕಳಿಂದ ಹೆಚ್ಚಿನ ಲಾಭ ಮತ್ತು ಸಂತೋಷ ನಿಮಗೆ ಸಿಗುತ್ತೆ. ಹಿಂದೆ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿತ್ತು ಅಂತಂದಾಗ ಈಗ ಅದು ರಿಕವರಿ ಆಗತ್ತೆ. ನಿಮಗೂ ಕೂಡ ಆರೋಗ್ಯದಲ್ಲಿ ಅಷ್ಟಾಗಿ ಸಮಸ್ಯೆಗಳು ಇರೋದಿಲ್ಲ. ಇವಿಷ್ಟು ಸಿಂಹ ಲಗ್ನದವರ ಗುರು ರಾಶಿ ಪಲ್ಲಟದ ಫಲ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕೃಷ್ಣ ಅರ್ಪಣಮಸ್ತು.